ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಮಂಗಳವಾರ 13 ಆಗಸ್ಟ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 13ನೇ ವಚನ. ನೀವು ಹೋಗಿ ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸುವಿನ ಉದ್ದೇಶ ಬಿದ್ದು ಹೋದಂಥವರು, ಪಾಪಿಗಳು, ಇಂಥವರು ಪುನಃಸ್ಥಾಪಿಸಲ್ಪಡಬೇಕು, ದೇವರೊಂದಿಗೆ ಪುನಃ ಸೇರಬೇಕೆಂಬುವಂಥದ್ದೇ ಉದ್ದೇಶವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯಜ್ಞವು ಬೇಡ, ಕರುಣೆಯೇ ಬೇಕು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ತನ್ನ ಜೀವನದಲ್ಲಿ ಹಲವಾರು ಶಿಷ್ಯರುಗಳನ್ನು ಆರಿಸಿಕೊಳ್ಳುವಾಗ ಮತ್ತಾಯನನ್ನು ಕೂಡ ಆರಿಸಿಕೊಂಡನು. ಆ ಸಮಯದಲ್ಲಿ ಯೇಸು ಸ್ವಾಮಿಯು ಸುಂಕದವನ ಮನೆಯಲ್ಲಿ ಊಟ ಮಾಡುವಂಥ ಸ್ಥಿತಿಯಲ್ಲಿರುವಾಗ ಸುಂಕದವರು, ಪಾಪಿಗಳು ಎಲ್ಲರೂ ಸೇರಿದ್ದರು. ಇದನ್ನು ಕಂಡಂಥ ಫರಿಸಾಯರು, ನಿಮ್ಮ ಗುರುವು ಸುಂಕದವರು, ಪಾಪಿಗಳೊಂದಿಗೆ ಹೇಗೆ ಇರಲಿಕ್ಕೆ ಸಾಧ್ಯ ಎಂಬುದಾಗಿ ಪ್ರಶ್ನೆ ಮಾಡಿದರು. ಯೇಸು ಸ್ವಾಮಿಯವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆಂದರೆ, ಯಾರಿಗೆ ಅಗತ್ಯವಿದೆಯೋ ಅಂಥವರಿಗೋಸ್ಕರವಾಗಿ ಬಂದಿದೆ. ಅಂದರೆ ರೋಗಿಗಳಿಗೋಸ್ಕರವಾಗಿ, ಅನಾರೋಗ್ಯದಲ್ಲಿ ಇರುವಂಥವರಿಗೋಸ್ಕರವಾಗಿ ಬಂದಿದ್ದೇನೆ. ಅವರಿಗೆ ಅವರ ಬಲಹೀನತೆಯಿಂದ ಬಿಡುಗಡೆ ಅಗತ್ಯ, ಅವರು ಇರ್ತಕ್ಕಂಥ ಪರಿಸ್ಥಿತಿಯಿಂದ ಅವರಿಗೆ ವಿಮೋಚನೆ ಅಗತ್ಯ. ಇಂಥವರಿಗೋಸ್ಕರವಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೇಸುವು ಕರುಣೆಯುಳ್ಳವನಾಗಿ ಮಾಡಿದಂಥ ಪಾಪಗಳಿಂದ ಬಿಡುಗಡೆ ಮಾಡಿ ಪುನಃಸ್ಥಾಪಿಸಿ ಅವರನ್ನು ದೇವರ ಮಕ್ಕಳೆಂಬುದಾಗಿ ತಿರುಗಿ ಸ್ಥಾಪಿಸಿ ಆಶೀರ್ವದಿಸುವುದಕ್ಕೋಸ್ಕರವಾಗಿ ಬಂದಿದ್ದಾನೆ. ಆದರೆ ಪ್ರಶ್ನೆಗಳು ಹಲವಾರು. ಯೇಸು ಯಾಕೆ ಇಂಥವರೊಂದಿಗಿರಬೇಕೆಂಬುದಾಗಿ. ಅದಕ್ಕೆ ಯೇಸುವು ದೇವರು ಅಪೇಕ್ಷಿಸುವಂಥದ್ದು ಕರುಣೆ ಹೊರತು ಯಜ್ಞ ಸಮರ್ಪಣೆಯಲ್ಲ ಎಂಬುದಾಗಿ. ಯಜ್ಞವು ಅಗತ್ಯ, ಆದರೆ ಅದಕ್ಕಿಂತ ಹೆಚ್ಚಾದದ್ದು ಕರುಣೆ. ಕರುಣೆಯ ನಿಮಿತ್ತವಾಗಿ ಯಾರು ಬಿದ್ದು ಹೋಗಿದ್ದಾರೋ, ಬಲಹೀನವಾಗಿದ್ದಾರೋ ಅಂಥವರು ತಿರುಗಿ ದೇವರನ್ನು ಸೇರುವಂಥ, ಪುನಃಸ್ಥಾಪಿಸಿಕೊಳ್ಳುವಂಥ, ದೇವರ ಮಕ್ಕಳಾಗುವಂಥ ಸೌಭಾಗ್ಯ ಉಂಟು. ಇದನ್ನೇ ದೇವರು ನಮ್ಮಿಂದಲೂ ಕೂಡ ಅಪೇಕ್ಷಿಸುವಂಥವನಾಗಿದ್ದಾನೆ. ಕರುಣೆಯನ್ನು ಆಚರಿಸೋಣ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ಕರುಣೆ ನಮ್ಮಲ್ಲಿದ್ದು ನಾವೂ ಸಹ ಇತರರಿಗೆ ಕರುಣೆ ತೋರಿಸುವಂತಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.